Good morning, students. Myself, Vijay Kulkarni. I am a chemistry faculty. In this video, we used to discuss few important concepts or questions with respect to chemistry. Because we are going to face board examination within a 3 to 4 days gap. That's why we used to discuss some important things, some important questions which may be asked in your PUC second year annual examination. ಇವತ್ತು ನಾವು ಈ PUC ಸೆಕೆಂಡ್ ಇಯರ್ ಎಕ್ಸಾಮಿನೇಷನ್ ಸಂಬಂಧಪಟ್ಟಂಥ ಕೆಲವು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ಗಳ ಮೇಲೆ ಕಣ್ಣು ಹಾಯಿಸ್ತಾ ಇದ್ದೀವಿ. ಈಗ ಟೋಟಲಿ 16 ಚಾಪ್ಟರ್ಸ್ಗಳನ್ನು ನೀವು ಅಭ್ಯಾಸ ಮಾಡ್ತೀರಿ. ಸಾಲಿಡ್ಸ್ದಿಂದ ಸ್ಟಾರ್ಟ್ ಮಾಡಿ ವಿ ಯೂಸ್ ಟು ಕಂಪ್ಲೀಟ್ ಅವರ್ ಸಿಲೆಬಸ್ ಎಲ್ಲಿಗೆ ಅಂದರೆ ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫ್ಗೆ ನಾವು ಕಂಪ್ಲೀಟ್ ಮಾಡ್ತೇವೆ. ಈಗ ನಾವಿಲ್ಲಿ ಎಷ್ಟು ಪಾರ್ಟನ್ನು ಎಷ್ಟು ಪೋರ್ಷನನ್ನು ಹೆಚ್ಚಿಗೆ ಸ್ಟ್ರೆಸ್ ಕೊಡಬೇಕು, ಯಾಕಂದರೆ ವಿದಿನ್ 2 to 3 ಡೇಸ್ನಲ್ಲಿ ನಾವು ಕಂಪ್ಲೀಟ್ ಸಿಲೆಬಸನ್ನು ಕೋಪಪ್ ಮಾಡಬೇಕಾಗುತ್ತೆ, ಕವರ್ ಮಾಡಬೇಕಾಗುತ್ತೆ. ಹಾಗಾಗಿ ಯಾವ್ಯಾವ ಪಾಯಿಂಟ್ಸ್ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಯಾವ ಪಾಯಿಂಟ್ಸ್ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಬಾರ್ದು ಅನ್ನೋದಕ್ಕೆ ಸಂಬಂಧಪಟ್ಟಂಥ ಇದು ವಿಡಿಯೋ ಆಗಿರುತ್ತೆ. ಈಗ ಜನರಲಿ ನಾವು ಸಾಲಿಡ್ಸ್ದಿಂದ ಪ್ರಾರಂಭ ಮಾಡೋದಾದರೆ ವಿ ಯೂಸ್ ಟು ಸ್ಟಾರ್ಟ್ ದ ಥಿಂಗ್ಸ್ ಫ್ರಮ್ ವಾಟರ್ ಸಾಲಿಡ್ ಸ್ಟೇಟ್. ದಿಸ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಸ್ಕೋರಿಂಗ್ ಚಾಪ್ಟರ್ ವಿತ್ ರೆಸ್ಪೆಕ್ಟ್ ಟು ಫಿಸಿಕಲ್ ಕೆಮಿಸ್ಟ್ರಿ ಅಂತ ಹೇಳ್ತೇವೆ. ಬಿಕಾಸ್ ವಿ ಕಮ್ ಅಕ್ರಾಸ್ ವಿತ್ ದರ್ ಇಸ್ ಅ ಲೆಂದಿ ಕ್ವಶನ್ಸ್, ಪರ್ಟಿಕ್ಯುಲರ್ಲಿ ಇನ್ ಪಾರ್ಟ್ ಡಿ ಕೆಲವು ಲೆಂದಿ ಕ್ವಶನ್ಸ್ಗಳನ್ನು ನಾವಿಲ್ಲಿ ನೋಡ್ತೇವೆ. ದಟ್ ಈಸ್ ದ ಕ್ಯಾಲ್ಕುಲೇಷನ್ ಆಫ್ ಪ್ಯಾಕಿಂಗ್ ಎಫಿಷಿಯನ್ಸಿ ಅಂತ ಹೇಳ್ತೇವೆ. ಬಿಫೋರ್ ಗೋಯಿಂಗ್ ಫಾರ್ ದಟ್ ಇಲ್ಲಿ ನಾವು ಕೆಲವು 1 ಮಾರ್ಕಿನ ಕ್ವಶನ್ಸ್ಗಳನ್ನು ಕೂಡ ನೋಡ್ತೇವೆ. ಈಗ ಫಾರ್ ಎಕ್ಸಾಂಪಲ್ ವಾಟ್ ಈಸ್ ಅ ಫೇಸ್ ಸೆಂಟರ್ ಅಂತ, ಫೇಸ್ ಸೆಂಟರ್ನ ಡೆಫಿನಿಷನ್ ಕೇಳ್ಬೋದು ಫಾರ್ 1 ಮಾರ್ಕ್. ವಾಟ್ ಈಸ್ ಅ ಡೋಪಿಂಗ್, what is the use of amorphous silicon, then define space lattice or define unit cell, what is the coordination number of sodium in a metallic metal, and few questions from water semiconductors, n type ಮತ್ತು p type semiconductorsಗಳ ಮೇಲೆ ನಾವು ಕ್ವಶನ್ಸ್ಗಳನ್ನು ನೋಡ್ಬೋದು. which type of semiconductor is formed when silicon is doped with boron ಅಂತ. These are all the questions with respect to solid state, particularly for what 1 mark. 1 ಮಾರ್ಕ್ನಲ್ಲಿ ಕೇಳಬಹುದಾದಂಥ ಪ್ರೊಬ್ಯಾಬಲ್ ಕ್ವಶನ್ಸ್ಗಳು ಇವೇ ಬರ್ತಾವೆ ಅಂತಲ್ಲ, ಪ್ರೊಬ್ಯಾಬಿಲಿಟಿ ನಾವು ಗೆಸ್ ಮಾಡ್ತಕ್ಕಂಥ ಕ್ವಶನ್ಸ್ಗಳೇ. ಇನ್ನು 2 ಮಾರ್ಕ್ನಲ್ಲಿ ಹೋಗೋದಾದರೆ ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್ ವಿತ್ ರೆಸ್ಪೆಕ್ಟ್ ಟು ಸಿಂಪಲ್ ಕ್ಯೂಬಿಕ್ ಯೂನಿಟ್ ಸೆಲ್, ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಯೂನಿಟ್ ಸೆಲ್ ಆಸ್ ವೆಲ್ ಆಸ್ ವಾಟ್ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಯೂನಿಟ್ ಸೆಲ್. ಈ 3 ಕಾನ್ಸೆಪ್ಟ್ಸ್ಗಳು 2 ಮಾರ್ಕ್ನಲ್ಲಿ ಕೇಳಬಹುದಾದಂಥ ಕ್ವಶನ್ಸ್. ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್ ವಿತ್ ರೆಸ್ಪೆಕ್ಟ್ ಟು ಸಿಂಪಲ್ ಕ್ಯೂಬ್, BCC ಆಸ್ ವೆಲ್ ಆಸ್ ವಾಟ್ FCC. ದೆನ್ ಸಮ್ ಇಂಪಾರ್ಟೆಂಟ್ ಡಿಫ್ರೆನ್ಸಸ್ ಬಿಟ್ವೀನ್ ಕ್ರಿಸ್ಟಲೈನ್ ಸಾಲಿಡ್ಸ್ ಆ್ಯಂಡ್ ಅಮಾರ್ಫಸ್ ಸಾಲಿಡ್ಸ್. ದೆನ್ ಡಿಫೆಕ್ಟ್ಸ್ಗಳ ಮೇಲೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ರೈಟ್ ಎನಿ 2 ಡಿಫ್ರೆನ್ಸ್ ಬಿಟ್ವೀನ್ ಫ್ರೆಂಕೆಲ್ ಆ್ಯಂಡ್ ಸ್ಕಾಟ್ಕಿ ಡಿಫೆಕ್ಟ್ ಅಂತ ಕೇಳ್ತಾರೆ. ಡೆಫಿನಿಷನ್ ಆಫ್ ಫ್ರೆಂಕೆಲ್ ಡಿಫೆಕ್ಟ್ ಕೇಳ್ಬೋದು, ಆ್ಯಂಡ್ ಎಫೆಕ್ಟ್ ಆಫ್ ಫ್ರೆಂಕೆಲ್ ಡಿಫೆಕ್ಟ್ಸ್ ಆನ್ ದ ಸಾಲಿಡ್ಸ್, ಎಫೆಕ್ಟ್ ಆಫ್ ಸ್ಕಾಟ್ಕಿ ಡಿಫೆಕ್ಟ್ಸ್ ಆನ್ ದ ಸಾಲಿಡ್ಸ್ ವಿತ್ ಎಕ್ಸಾಂಪಲ್ಸ್. ಈ ರೀತಿಯ ಕ್ವಶನ್ಸ್ಗಳನ್ನು ಕೂಡ ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳ್ಬೋದು. ದೆನ್ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಏನು, ದಟ್ ಈಸ್ ಅ ಮ್ಯಾಗ್ನೆಟಿಕ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂಥ ಕೆಲವು ಕ್ವಶನ್ಸ್ಗಳನ್ನ ಕೇಳ್ತಾರೆ. ವಾಟ್ ಆರ್ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್, ಗಿವ್ ಎಕ್ಸಾಂಪಲ್. ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್, ಗಿವ್ ಎಕ್ಸಾಂಪಲ್. ದೆನ್ ಎಂಟಿ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್, ಗಿವ್ ಎಕ್ಸಾಂಪಲ್. ಈ ರೀತಿಯ ಕ್ವಶನ್ಸ್ಗಳು ಡೆಫಿನಿಷನ್ ವಿತ್ ಎಕ್ಸಾಂಪಲ್ ಇದನ್ನು ನಿಮ್ಮ ಎಕ್ಸಾಮಿನೇಷನಲ್ಲಿ 2 ಮಾರ್ಕ್ನಲ್ಲಿ ಕೇಳಬಹುದಾದಂಥ ಕ್ವಶನ್ಸ್ಗಳು. ಇದು 2 ಮಾರ್ಕ್ಗೆ ಸಂಬಂಧಪಟ್ಟಂಥ ಪಾಠ ಆಯಿತು ಸಾಲಿಡ್ಸ್ನಲ್ಲಿ. ದೆನ್ 3 ಮಾರ್ಕ್ಸ್ಗೆ ಬರೋದಾದರೆ ದಟ್ ಇಸ್ ಅ ಪಾರ್ಟ್ ಡಿ 5 ಮಾರ್ಕ್ಸ್ ಕ್ವಶನ್ಸ್ಗೆ ಬರೋದಾದರೆ ಕ್ವಶನ್ ನಂಬರ್ 36ನಲ್ಲಿ ಕೇಳ್ತಾರೆ. 3+2 ದಟ್ ಇಸ್ ಅ 5 ಮಾರ್ಕ್. ಒಂದು ಕ್ಯಾಲ್ಕುಲೇಷನ್ ಇರುತ್ತೆ, ವಿತ್ ದ್ಯಾಟ್ ದರ್ ಇಸ್ ಅ ಪ್ರಾಬ್ಲಮ್ ಆನ್ ಡೆನ್ಸಿಟಿ. ಏನು, ಕ್ಯಾಲ್ಕುಲೇಟ್ ದಿ ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್. ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್ ಒಂದು. ಕ್ಯಾಲ್ಕುಲೇಟ್ ದ ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ BCC, ಕ್ಯಾಲ್ಕುಲೇಟ್ ದ ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ FCC. ಈ 3 ಕ್ವಶನ್ಗಳಲ್ಲಿ ಒಂದು ಕ್ವಶನ್ ಕಂಪಲ್ಸರಿ ನಿಮಗೆ 3 ಮಾರ್ಕ್ನಲ್ಲಿ ಕೇಳ್ತಾರೆ. ಇದ್ರ ಇನ್ ಅಡಿಷನ್ ಟು ದ್ಯಾಟ್ ಇದು ಎ ಕ್ವಶನ್ ಆದರೆ ಬಿದಲ್ಲಿ ನಿಮಗೆ ಡೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಪ್ರಾಬ್ಲಮ್ಸ್ಗಳನ್ನು ಕೂಡ ಕೇಳ್ಬೋದು. ಕ್ಯಾಲ್ಕುಲೇಷನ್ ಆಫ್ ಡೆನ್ಸಿಟಿ ಇದು ನಿಮ್ಮ ಸಾಲಿಡ್ಸ್ಗೆ ಸಂಬಂಧಪಟ್ಟಂಥ ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಇನ್ನು ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. ದಟ್ ಈಸ್ ವಾಟ್ ಕಾಲ್ಡ್ ಆಸ್ ಅ ಸೊಲ್ಯೂಷನ್ಸ್ ಪಾರ್ಟ್. ದಟ್ ಈಸ್ ಅ ಚಾಪ್ಟರ್ ನಂಬರ್ 2. ಇಲ್ಲಿ ಒಟ್ಟಾರೆ 9 ಮಾರ್ಕ್ಸ್ನ ಚಾಪ್ಟರ್ ಇದು, 9 ಮಾರ್ಕಿನ ಚಾಪ್ಟರ್. ಕ್ವಶನ್ ನಂಬರ್ 2, ಕ್ವಶನ್ ನಂಬರ್ 3, ಕ್ವಶನ್ ನಂಬರ್ 17, ಕ್ವಶನ್ ನಂಬರ್ 37, ಒಟ್ಟು 4 ಕ್ವಶನ್ಸ್ಗಳಿವೆ. 1+1+2+5 ಟೋಟಲಿ 9 ಮಾರ್ಕಿನ ಚಾಪ್ಟರ್ ಇದಾಗಿರುತ್ತೆ. 1 ಮಾರ್ಕಿನ ಕ್ವಶನನ್ನು ನಾವು ನೋಡೋದಾದರೆ ಸ್ಟೇಟ್ ಹೆನ್ರೀಸ್ ಲಾ ಅಂತ ಕ್ವಶನ್ ಬರ್ಬೋದು. ವಾಟ್ ಈಸ್ ಆಸ್ಮಾಟಿಕ್ ಪ್ರೆಷರ್,
How does the enthalpy change on mixing two volatile liquid to form ideal solutions? How does volume change on mixing two volatile liquid to form an ideal solution? Enthalpy change, volume change. Next question is, give an example for natural semi-permeable membrane. How does the size of blood cell changes when placed in aqueous solutions containing 0.9% sodium chloride solution? What happens when a red blood cell is placed in 0.8% sodium chloride solution? What happens when a red blood cell is placed in a seawater containing 1% sodium chloride solution? All 1 mark in questions. Then definition of molarity, molality and mole fraction. The next one is write the SI unit of molarity and molality. These are all 1 mark questions which are to be asked. ಇವನ್ನ ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳಬಹುದು. ಇನ್ನು ನೆಕ್ಸ್ಟ್ ಪಾಯಿಂಟಿಗೆ ಬರೋದಾದರೆ give an example for liquid solution in which solute is a gas. What is the effect of rise in temperature on solubility of gas in liquid? ಇವೆಲ್ಲ ಏನು 1 ಮಾರ್ಕಿನ ಕ್ವಶನ್ಸು, ದಟ್ ಈಸ್ ಫ್ರಮ್ ವಾಟ್ ಸೊಲ್ಯೂಷನ್ಸ್ ಚಾಪ್ಟರ್. ನೆಕ್ಸ್ಟ್ ಕ್ವಶನ್ ನಂಬರ್ 3 ಹೋಗೋಣ. ಇದನ್ನು ಕೂಡ ನಿಮ್ಮ 1 ಮಾರ್ಕ್ನಲ್ಲಿ ಕೇಳುವಂಥ ಕ್ವಶನ್ ಆಗಿರುತ್ತೆ. What is the value of Vent-Off factor for K2SO4 assuming complete dissociation? It is for 1 mark, question number 3 dalli. The experimental value for molar mass of non-volatile solute, twice the theoretical value, and what is the Vent-Off factors for the solute anta heli question kelbodu. The next question is, among the sewage water and pure water, which will evaporate faster? Give reason type of question idu. On what factor the value of colligative property depends? What is the significance of Henry's law? These are all questions for what 1 marks. ಇನ್ನು ಕ್ವಶನ್ ನಂಬರ್ 2ಗೆ ಹೋಗೋದಾದರೆ 2 ಮಾರ್ಕಿನ ಕ್ವಶನ್ಗೆ ಹೋಗೋದಾದರೆ ಮೊನ್ನೆದ್ದು ಸ್ಟೇಟ್ಮೆಂಟ್ ಆಫ್ ಹೆನ್ರೀಸ್ ಲಾ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್, ಡಿಫರೆನ್ಸ್ ಬಿಟ್ವೀನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್. ಥರ್ಡ್ ಕ್ವಶನ್ ಈಸ್ ಡಿಫೈನ್ ಮೊಲಾರಿಟಿ, ಹೌ ಇಟ್ ವೇರೀಸ್ ವಿತ್ temperature. Draw the curves, graphs for ideal, non-ideal solutions showing positive deviations from Rhodes law and negative deviations from Rhodes law. Then what are azeotropes or azeotropic mixtures? What type of solution form minimum boiling azeotrope and maximum boiling azeotrope? What type of solution shows positive deviation from Rhodes law? Mention the reason. Define molality of solution and explain why it is independent of the temperature. ಇವೆಲ್ಲ ಏನು ಪ್ರೊಬ್ಯಾಬಲ್ ಕ್ವಶನ್ಸ್ ಫಾರ್ 2 ಮಾರ್ಕ್. ಇನ್ನು 5 ಮಾರ್ಕಿನ ಕ್ವಶನ್ಸ್ಗೆ ಬರೋದಾದರೆ ನೀವು ಇಲ್ಲಿ ಒಂದು ಸಿಂಪಲ್ ಟ್ರಿಕ್ಕನ್ನು, ಸಿಂಪಲ್ ಕಾನ್ಸೆಪ್ಟನ್ನು ನಿಮ್ಗೆ ಹೇಳ್ತೇನೆ. ಈಗೇನು ನಾವು ಕೊಲಿಗೇಟಿವ್ ಪ್ರಾಪರ್ಟಿಯನ್ನು ಬೇಸ್ ಮಾಡ್ತೀವಿ. ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ದೆನ್ ಆಸ್ಮಾಟಿಕ್ ಪ್ರೆಷರ್, ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ಏನು ಕೊಲಿಗೇಟಿವ್ ಪ್ರಾಪರ್ಟಿಯನ್ನು ಓದ್ತೇವೆ. ಈ ಎಲ್ಲ ಕೊಲಿಗೇಟಿವ್ ಪ್ರಾಪರ್ಟಿಯಿಂದ ಫಾರ್ಮುಲಾಗಳನ್ನು ನೀವು ರೆಡಿ ಮಾಡ್ಕೊಂಡ್ಕೊಳ್ರಿ. ಕ್ಯಾಲ್ಕುಲೇಷನ್ ಆಫ್ ಮೊಲಿಕ್ಯುಲರ್ ಮಾಸ್ ಆಫ್ ದ ಸಲ್ಯೂಟ್, ಕ್ಯಾಲ್ಕುಲೇಷನ್ ಆಫ್ ಮೋಲಾರ್ ಮಾಸ್ ಆಫ್ ದ ಸಲ್ಯೂಟ್. ಮ್ಯಾಕ್ಸಿಮಮ್ ಟೈಮ್ ಎಕ್ಸಾಮಿನೇಷನಲ್ಲಿ ಈ ಮೊಲಿಕ್ಯುಲರ್ ಮಾಸ್ಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸ್ಗಳನ್ನೇ ಕೇಳಿರೋದು. ನಿಮಗೂ ಕೂಡ ಅದೇ ಪ್ರಾಬ್ಲಮ್ಮೇ ನಾಳೆ ಎಕ್ಸಾಮಿನೇಷನಲ್ಲಿ ಬರೋದು. ವಿತ್ ರೆಸ್ಪೆಕ್ಟ್ ಟು ಆಸ್ಮಾಟಿಕ್ ಪ್ರೆಷರ್ ಆಗಿರ್ಬೋದು, ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಆಗಿರ್ಬೋದು. ಒಟ್ಟಾರೆ ಎದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ ಅಂದರೆ ದಟ್ ಈಸ್ ಫ್ರಮ್ ವಾಟ್ ಮೊಲಿಕ್ಯುಲರ್ ಮಾಸ್ ಆಫ್ ದ ಸಲ್ಯೂಟ್. ಇನ್ನು ಇದು 37 ಕ್ವಶನ್ ನಂಬರ್ 37A 3 ಮಾರ್ಕಿನ ಒಂದು ಪ್ರಾಬ್ಲಮ್ ಆದರೆ ಬಿದಲ್ಲಿ ಏನು ಕೇಳಿರ್ತಾರೆ, ಕ್ವಶನ್ 37B 2 ಮಾರ್ಕ್ನಲ್ಲಿ ಏನು ಕೇಳ್ತಾರೆ, ವಾಟ್ ಈಸ್ ರಿವರ್ಸ್ ಆಸ್ಮೋಸಿಸ್, ಮೆನ್ಷನ್ ಇಟ್ಸ್ 1 ಪ್ರಾಕ್ಟಿಕಲ್ ಯುಟಿಲಿಟಿ. ಅಥವಾ ವಾಟ್ ಆರ್ ಅಜಿಯೋಟ್ರೋಪ್ಸ್, give an example. State and explain Rhodes law of liquid solutions. Explain the desalination of seawater and purification of water by reverse osmosis method. Usually this question ಇದು ಹೆಚ್ಚಿನ ಬಾರಿ ರಿಪಿಟೇಷನ್ ಆಗಲಾರ್ದಂಥ ಕ್ವಶನ್ ಆಗಿರುತ್ತೆ.
ದೆನ್ ಇವೆಲ್ಲ ಏನು ಅಂದರೆ 2 ಮಾರ್ಕ್ನಲ್ಲಿ ಪಾರ್ಟ್ 2 ಅಂದರೆ 37A ಒಂದು ಪ್ರಾಬ್ಲಮ್ ಇದ್ದರೆ ಬಿದಲ್ಲಿ ಈ ರೀತಿ ಕ್ವಶನ್ ಕೇಳೋರು. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗೋಣ, ದಟ್ ಈಸ್ ವಾಟ್ ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ. ಇಲ್ಲಿ ಟೋಟಲಿ 10 ಮಾರ್ಕಿನ ಕ್ವಶನ್ಸ್ಗಳು ಬರುತ್ತೆ, ಟೋಟಲಿ 10 ಮಾರ್ಕ್ಸ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಕ್ವಶನ್ ನಂಬರ್ 4, ಕ್ವಶನ್ ನಂಬರ್ 18, 19, 38, 1 + 2 + 2 + 5, 10 ಮಾರ್ಕ್ಸ್ ಟೋಟಲಿ. ಈಗ ಜನರಲಿ ಕ್ವಶನ್ ನಂಬರ್ 4 ಏನಾಗಿರುತ್ತೆ ಅಂದರೆ ದಟ್ ಈಸ್ ಫ್ರಮ್ ವಾಟ್ ಎಲೆಕ್ಟ್ರೋಕೆಮಿಸ್ಟ್ರಿ. In this particular chapter, we come across with a lot of numericals. That's why most of the students, ಬಹಳಷ್ಟು ವಿದ್ಯಾರ್ಥಿಗಳಿಗೆ ಕೆಲವು ಕನ್ಫ್ಯೂಷನ್ಸ್ಗಳು ಇಲ್ಲಿ ಸ್ವಲ್ಪ ಕ್ರಿಯೇಟ್ ಆಗುತ್ತೆ. ಬಿಕಾಸ್ ಇಟ್ ಇಸ್ ಟೋಟಲಿ ನ್ಯೂಮರಿಕಲ್ ಬೇಸಿಸ್ ಮೇಲೆ. ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ನ್ಯೂಮರಿಕಲ್ಸ್ಗಳು ಪ್ರಾಬ್ಲಮ್ಸ್ ಓರಿಯೆಂಟೆಡ್ ಚಾಪ್ಟರ್ ಆಗಿರೋದ್ರಿಂದ ಕೆಲವು ಟಿಪಿಕಲ್ ಕ್ವಶನ್ಸ್ಗಳನ್ನು, ಟಿಪಿಕಲ್ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋದು ನಿಮಗೆ ಸ್ವಲ್ಪ ಡಿಫಿಕಲ್ಟಿ ಆಗ್ಬೋದು. ಹಾಗಾಗಿ ಜನರಲಿ ವಿ ಯೂಸ್ ಟು ಕಾನ್ಸಂಟ್ರೇಟ್ ಮೋರ್ ಆನ್ ಸಿಂಪಲ್ ಡೆಫಿನೇಷನ್ಸ್. ಯಾಕಂದರೆ ಈ ವರ್ಷ ನಿಮಗೆ ಸಾಕಷ್ಟು ಆಪ್ಷನ್ಸ್ಗಳಿದೆ ಎಕ್ಸಾಮಿನೇಷನಲ್ಲಿ. ಹಾಗಾಗಿ ನ್ಯೂಮರಿಕಲ್ಸ್ಗಳಿಗೆ ಹೋಗೋಕ್ಕಿಂತಲೂ ನೀವು ಕೆಲವು ಸಿಂಪಲ್ ಡೆಫಿನೇಷನ್ಸ್ಗಳನ್ನು ಟ್ರೈ ಮಾಡಿ. ಯಾಕಂದರೆ ಚಾಯ್ಸ್ ಇರೋದ್ರಿಂದ ಕೆಲವು ಟೈಮ್ನಲ್ಲಿ ನ್ಯೂಮರಿಕಲ್ಸ್ಗಳು ತಪ್ಪಾಗ್ಬೋದು, ಪ್ರಾಬ್ಲಮ್ಸ್ಗಳನ್ನು ಬಿಡಿಸುವಲ್ಲಿ ಡಿಫಿಕಲ್ಟಿಯನ್ನು ನೀವು ಫೇಸ್ ಮಾಡ್ಬೋದು. ಹಾಗಾಗಿ ಜಸ್ಟ್ ಯು ಗೋ ಫಾರ್ ವಾಟ್ ಸಮ್ ಇಂಪಾರ್ಟೆಂಟ್ ಸಿಂಪಲ್ ಡೆಫಿನೇಷನ್ಸ್, ಸಿಂಪಲ್ ಯೂನಿಟ್ಸ್. For example, what is a secondary cell? What is a primary cell? What is a secondary cell? These are the simple questions. Draw a graph of molar conductivity. Write Nernst equation for Daniell cell. Write the anodic and cathodic reactions for a Daniell cell. Write the net cell reaction with respect to H2O2 fuel cell. Name the net cell reaction with respect to Daniell cell. What is the value of standard hydrogen electrode? ಇವೆಲ್ಲ ಏನು ಅಂದರೆ ಜರ್ ಆಲ್ ವಾಟ್ 1 ಮಾರ್ಕ್ ಕ್ವಶನ್ಸ್. ನಾನು ಇಲ್ಲಿ ನ್ಯೂಮರಿಕಲ್ಸ್ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಎಲ್ಲ ಏನು 1 ಮಾರ್ಕ್ನಲ್ಲಿ ಕೇಳ್ತಕ್ಕಂಥ ಕೆಲವು ಸಿಂಪಲ್ ಕ್ವಶನ್ಸ್. ಇನ್ನು 2 ಮಾರ್ಕ್ನಲ್ಲಿ ಇಲ್ಲಿನೂ ಕೂಡ ನ್ಯೂಮರಿಕಲ್ಸ್ಗಳನ್ನು ನೀವು ನೋಡ್ತೀವಿ. ಅದರ್ ದೆನ್ ದ್ಯಾಟ್ ವಿ ಕಮ್ ಅಕ್ರಾಸ್ ವಿತ್ ಸಮ್ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸ್, ಸಮ್ ಇಂಪಾರ್ಟೆಂಟ್ ಲಾಸ್. ಇಟ್ ಈಸ್ ಅ ಫ್ಯಾರಡೇಸ್ ಫಸ್ಟ್ ಲಾ ಆಫ್ ಎಲೆಕ್ಟ್ರೋಲೈಸಿಸ್ ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟಂಥ ನ್ಯೂಮರಿಕಲ್ಸ್, ಫ್ಯಾರಡೇಸ್ ಸೆಕೆಂಡ್ ಲಾ. ನೆಕ್ಸ್ಟ್ 2 ಮಾರ್ಕ್ ಕ್ವಶನ್ ಏನಂದರೆ ಎಕ್ಸ್ಪ್ಲೇನ್ ಡ್ರೈ ಸೆಲ್ ಅಂತ ನಿಮ್ಗೆ ಕ್ವಶನ್ ಕೇಳ್ಬೋದು. ದೆನ್ ಎಕ್ಸ್ಪ್ಲೇನ್ ದ ವೇರಿಯೇಷನ್ ಆಫ್ ಮೋಲಾರ್ ಕಂಡಕ್ಟಿವಿಟಿ ವಿತ್ ರೆಸ್ಪೆಕ್ಟ್ ಟು ಕಾನ್ಸಂಟ್ರೇಷನ್. ದೀಸ್ ಆರ್ ಆಲ್ ವಾಟ್ 2 ಮಾರ್ಕ್ ಕ್ವಶನ್ಸ್, ಪರ್ಟಿಕ್ಯುಲರ್ಲಿ ವಿತ್ ರೆಸ್ಪೆಕ್ಟ್ ಟು ಎಲೆಕ್ಟ್ರೋಕೆಮಿಸ್ಟ್ರಿ ಪಾರ್ಟ್. ದೆನ್ 5 ಮಾರ್ಕಿನ ಕ್ವಶನ್ಸ್ಗೆ ಹೋಗೋದಾದರೆ 5 ಮಾರ್ಕ್ನಲ್ಲಿ ಜನರಲಿ ನೀವು ಅತಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಕ್ಕಂಥ ಮೇಜರ್ ಕಾನ್ಸೆಪ್ಟ್ ಯಾವುದು ಅಂದರೆ ದಟ್ ಈಸ್ ಎಕ್ಸ್ಪ್ಲನೇಷನ್ ಆಫ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್, ದಟ್ ಈಸ್ SHE. ಇಲ್ಲಿ ನಾವು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡಿನ ಕನ್ಸ್ಟ್ರಕ್ಷನ್ ಬಗ್ಗೆ ಮಾತಾಡ್ತೇವೆ. ಡೈಗ್ರಾಮ್, ಲೇಬಲ್ಡ್ ಡೈಗ್ರಾಮ್, ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆಫ್ ವಾಟ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ವಿತ್ ಆಲ್ ದ ಸೆಲ್ ರಿಯಾಕ್ಷನ್ಸ್ ವಿಚ್ ಆರ್ ಟೇಕಿಂಗ್ ಪ್ಲೇಸ್. ಇಲ್ಲಿ ನಾವು ಡೈಗ್ರಾಮ್ ಪ್ಲಾಟ್ ಮಾಡಿಬಿಟ್ಟು ದೆನ್ ವಿ ಯೂಸ್ ಟು ಗೋ ಫಾರ್ ವಾಟ್ ಕನ್ಸ್ಟ್ರಕ್ಷನ್ ಆಫ್ SHE, ದೆನ್ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ವಾಟ್ SHE ವಿತ್ ನೆಟ್ ಸೆಲ್ ರಿಯಾಕ್ಷನ್ಸ್. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್, ದಟ್ ಈಸ್ ಅ 3 ಮಾರ್ಕ್. ಇದನ್ನು ಬಿಟ್ಟು ನಾವು ಈ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ವಿ ಕಮ್ ಅಕ್ರಾಸ್ ವಿತ್ ಸಮ್ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್. ದಟ್ ಈಸ್ ಅ ಕ್ಯಾಲ್ಕುಲೇಷನ್ ಆಫ್ ಇಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಫಾರ್ ದ ರಿಯಾಕ್ಷನ್ ಅಂತ ಕೇಳ್ತಾರೆ. ಕ್ಯಾಲ್ಕುಲೇಷನ್ ಆಫ್ ಇಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಫಾರ್ ದ ರಿಯಾಕ್ಷನ್. ದೆನ್ ಕ್ಯಾಲ್ಕುಲೇಷನ್ ಆಫ್ electromotive force of the cell by given reaction. Calculation of value of delta G naught for the particular reactions. Calculate the electromotive force of the cell given by using the given cell reactions. These are all, and mechanism of rusting of iron and prevention measures also. These are all what 3+2 type of questions which are to be asked in your electrochemistry part. Then chemical kinetics ಗೆ ಬಂದಾಗ we come across with 11 marks and it's the most scoring part. ಬಹಳ ಈಸಿಲಿ ಇದರಲ್ಲಿ ಬರ್ತಕ್ಕಂಥ ಕ್ವಶನ್ಗಳನ್ನು ನೀವು ಸಾಲ್ವ್ ಮಾಡ್ತೀರಿ. 1 ಮಾರ್ಕ್ನಲ್ಲಿ ಜನರಲಿ ನಿಮಗೆ ಏನಾಗುತ್ತಂದರೆ ಕೆಲವು ಸಿಂಪಲ್ ನ್ಯೂಮರಿಕಲ್ಗಳನ್ನು ಕೇಳಿರ್ತಾರೆ. ಅದನ್ನು ಬಿಟ್ಟರೆ 0 ಆರ್ಡರ್ನ ಎಕ್ಸಾಂಪಲ್ ಕೇಳ್ತಾರೆ, ಸೂಡೋ ಫಸ್ಟ್ ಆರ್ಡರ್ನ ಎಕ್ಸಾಂಪಲನ್ನು ಕೇಳ್ಬೋದು. ಇದನ್ನು ಬಿಟ್ಟರೆ ನಿಮ್ಗೆ 5 ಮಾರ್ಕ್ ಕ್ವಶನ್ ನಂಬರ್ 39 ಆ್ಯಂಡ್ 40 ಎರಡೂ ಏನದಂದರೆ ಕೆಮಿಕಲ್ ಕೈನೆಟಿಕ್ಸ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳಾಗಿರುತ್ತೆ. ಇಲ್ಲಿ ನಾವು ಸುಮಾರು 3 ಡೆರಿವೇಷನ್ಸ್ಗಳನ್ನು ನೋಡ್ತೇವೆ. ಮೊದಲನೇದ್ದು
integrated rate equations for rate constant of zero order reaction, integrated rate equation for rate constant of first order reaction. Then rate constant of first order reaction is independent of the initial concentration. T half is equal to 0.693 divided by K ಅಂತ ಡೆರಿವೇಷನ್ ಮಾಡ್ತಾರೆ. ಇದನ್ನೆಲ್ಲ ನಿಮಗೆ 3 ಮಾರ್ಕ್ನಲ್ಲಿ ಕೇಳ್ತಕ್ಕಂಥ ಕೆಲವು ಇಂಪಾರ್ಟೆಂಟ್ ಡೆರಿವೇಷನ್ಸ್. ಝೀರೋ ಆರ್ಡರ್ ಡೆರಿವೇಷನ್ ನೋಡ್ಕೊಳ್ರಿ, ಫಸ್ಟ್ ಆರ್ಡರ್ನ ಡೆರಿವೇಷನ್ ನೋಡ್ಕೊಳ್ರಿ, ಹಾಫ್ ಲೈಫ್ ಪೀರಿಯಡ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಅಂತ ಏನು ಹೇಳ್ತೀರಿ ಅದರದ್ದು ಡೆರಿವೇಷನನ್ನು ನೋಡ್ಕೊಳ್ರಿ. ಇದು 3 ಮಾರ್ಕ್ನಲ್ಲಿ ಕೇಳ್ತಕ್ಕಂಥ ಕ್ವಶನ್ಸ್. ದೆನ್ 2 ಮಾರ್ಕ್ನಲ್ಲಿ ನಿಮ್ಗೇನು ಕೇಳಿದ್ದಾರೆ ಅಂದರೆ ನ್ಯೂಮರಿಕಲ್ಸ್ ಪ್ರಾಬ್ಲಮ್ಸ್ಗಳನ್ನು ಕೇಳಿದ್ದಾರೆ. ಇದರ ಮೇಲೆ ರೇಟ್ ಕಾನ್ಸ್ಟೆಂಟನ್ನು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಸಮ್ ಪ್ರಾಬ್ಲಮ್ಸು. ಅದಾದ ನಂತರ ಎನರ್ಜಿ ಆಫ್ ಆ್ಯಕ್ಟಿವೇಷನನ್ನು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಕೆಲವು ಪ್ರಾಬ್ಲಮ್ಸು. ದಟ್ ಈಸ್ ಫಾರ್ ವಾಟ್ 2 ಮಾರ್ಕ್ಸ್. ಇದು ನಿಮ್ಮ ಕೆಮಿಕಲ್ ಕೈನೆಟಿಕ್ಸ್ಗೆ ಸಂಬಂಧಪಟ್ಟಂಥ ಕೆಲವು ಕ್ವಶನ್ಸು. ಇನ್ನು ಲಾಸ್ಟ್ ಚಾಪ್ಟರ್ ವಿತ್ ರೆಸ್ಪೆಕ್ಟ್ ಟು ಸರ್ಫೇಸ್ ಕೆಮಿಸ್ಟ್ರಿ, ವಿತ್ ರೆಸ್ಪೆಕ್ಟ್ ಟು ಫಿಸಿಕಲ್ ಕೆಮಿಸ್ಟ್ರಿ, ದಟ್ ಈಸ್ ಅ ಸರ್ಫೇಸ್ ಕೆಮಿಸ್ಟ್ರಿ. ಇನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ we come across with totally 4 questions. Question number 6, 7 and 41. Generally, in this particular chapter, we come across with lot of definitions and examples. ಯಾಕಂದರೆ ಟೋಟಲಿ ಥಿಯರಾಟಿಕಲ್ ಆಸ್ಪೆಕ್ಟ್ಸ್ಗಳು ಇರೋದ್ರಿಂದ ಇಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಡೆಫಿನಿಷನ್ಗಳನ್ನು ನೋಡ್ತೇವೆ ಮತ್ತು ಎಕ್ಸಾಂಪಲ್ಸ್ಗಳನ್ನು ನೋಡ್ತೇವೆ. ಹಾಗಾಗಿ ನೀವು ಈ ಚಾಪ್ಟರನ್ನು 3 ಭಾಗದಲ್ಲಿ ಡಿವೈಡ್ ಮಾಡಿರಿ. ಮೊದಲನೇ ಭಾಗ ಬಂದಾಗ ಕೊಲೈಡ್ಸ್ಗೆ ಸಂಬಂಧಪಟ್ಟದ್ದು, ಅದಕ್ಕೆ ಸಂಬಂಧಪಟ್ಟದ್ದು ವಿತ್ ರೆಸ್ಪೆಕ್ಟ್ ಟು ಕೊಲೈಡ್ಸ್. ಸೆಕೆಂಡ್ ಪಾರ್ಟ್ ಅಂತ ಬಂದಾಗ ಇನ್ ದಿ ಸೆಕೆಂಡ್ ಪಾರ್ಟ್ ಪ್ರಿಪರೇಷನ್ ಆಫ್ ಕೊಲೈಡ್ಸ್, ಥರ್ಡ್ ಪಾಯಿಂಟ್ ಪ್ಯೂರಿಫಿಕೇಷನ್ ಆಫ್ ಕೊಲೈಡ್ಸ್. ಅಂದರೆ ಕೊಲೈಡ್ಸ್ಗೆ ಸಂಬಂಧಪಟ್ಟಂತೆ 3 ಪಾರ್ಟ್ಗಳನ್ನು ಮಾಡಿಕೊಂಡು ನಾವು ಅಭ್ಯಾಸ ಮಾಡಬೇಕು. ಫಸ್ಟ್ ಪಾರ್ಟ್ ಕೊಲೈಡ್ಸ್ ಅಂತ ನಾವು ತೊಗೊಳ್ತೀವಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಕೊಲೈಡ್ಸ್ ಆ್ಯಂಡ್ ದರ್ ಎಕ್ಸಾಂಪಲ್ಸ್. ಸೆಕೆಂಡ್ ಪಾರ್ಟ್ನಲ್ಲಿ ಪ್ರಿಪರೇಷನ್ ಆಫ್ ಕೊಲೈಡ್ಸ್, ಥರ್ಡ್ ಪಾರ್ಟ್ನಲ್ಲಿ ಪ್ಯೂರಿಫಿಕೇಷನ್ ಆಫ್ ಕೊಲೈಡ್ಸ್. ಇದು ಒಂದು ಪಾರ್ಟ್. ಆದರೆ ಎರಡನೇ ಪಾರ್ಟ್ನಲ್ಲಿ ಸೆಕೆಂಡ್ ಪಾರ್ಟ್ ಬಂದಾಗ ವಿ ಕಮ್ ಅಕ್ರಾಸ್ ವಿತ್ ವಾಟ್ ದಟ್ ಈಸ್ ಎಂಜೈಮ್ ಕೆಟಲೈಸಿಸ್. ಎಂಜೈಮ್ಸ್ ಅಂದ್ರೇನು, ಕೆಟಲೈಸಿಸ್ ಅಂದ್ರೇನು, ಎಂಜೈಮ್ ಕೆಟಲಿಸಿಸ್ ಯಾವ ರೀತಿ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಮೆಕ್ಯಾನಿಸಮ್. ಥರ್ಡ್ ಆಸ್ಪೆಕ್ಟ್ ಈಸ್ ರಿಗಾರ್ಡಿಂಗ್ ಅಡ್ಸಾರ್ಪ್ಷನ್ ಆ್ಯಂಡ್ ಎಬ್ಸಾರ್ಪ್ಷನ್. ಅಲ್ಲಿ ನಾವು 2 ರೀತಿಯ ಅಬ್ಸಾರ್ಪ್ಷನ್ಗಳಿವೆ, ಫಿಸಿಸಾರ್ಪ್ಷನ್ ಆ್ಯಂಡ್ ಕೆಮಿಸಾರ್ಪ್ಷನ್ ಆ್ಯಂಡ್ ದೇರ್ ಡಿಫರೆನ್ಸಸ್ ಆ್ಯಂಡ್ ಪ್ರಾಪರ್ಟೀಸ್. ಇಷ್ಟು 4 ಪಾರ್ಟ್ಗಳಲ್ಲಿ ಈ ಚಾಪ್ಟರ್ನ ಡಿವೈಡ್ ಮಾಡಿ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡಿ. ನೀವು ಇಲೆಕ್ಟ್ರೋಕೆಮಿಸ್ಟ್ರಿಗೆ ಇದೊಂದು ನೀವು ಸಬ್ಸ್ಟಿಟ್ಯೂವೆಂಟ್ ಅಂತ ನೀವು ಈ ಚಾಪ್ಟರ್ನ ಕನ್ಸಿಡರ್ ಮಾಡ್ಬೋದು. ಯಾಕಂದರೆ ನೀವು ಇಲೆಕ್ಟ್ರೋಕೆಮಿಸ್ಟ್ರಿ ಅಸೋಸಿಯೇಟೆಡ್ ವಿತ್ ಸೋ ಮೆನಿ ನ್ಯೂಮರಿಕಲ್ಸ್, ಅದರಲ್ಲಿ ನಿಮಗೆ ಯಾವುದೇ ನ್ಯೂಮರಿಕಲ್ಸ್ಗಳಿಲ್ಲ. ನೀವು ಬೇಕಾದರೆ ಇಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ನ ಡ್ರಾಪ್ ಮಾಡಿಬಿಟ್ಟು ಲೆಟಸ್ ಮೂವ್ ಟುವರ್ಡ್ಸ್ ಸರ್ಫೇಸ್ ಕೆಮಿಸ್ಟ್ರಿ ಬಿಟ್ಬಿಡ್ರಿ, ಅದನ್ನು ಸರ್ಫೇಸ್ ಕೆಮಿಸ್ಟ್ರಿಗೆ ಬಂದುಬಿಟ್ಟು ಅಲ್ಲಿ ಬರ್ತಕ್ಕಂಥ ಮಾರ್ಕ್ಸ್ಗಳು ಇಲ್ಲಿ ಬರ್ತವೆ. ಹಾಗಾಗಿ ಸ್ವಲ್ಪ ಹೆಚ್ಚಿನ ಕಾನ್ಸಂಟ್ರೇಷನನ್ನು ಕೊಟ್ಟು ಸರ್ಫೇಸ್ ಕೆಮಿಸ್ಟ್ರಿಯನ್ನು ನೀವು ವರ್ಕ್ ಮಾಡಿದ್ದೆ ಆದರೆ ನೀವು ದಟ್ ಈಸ್ ಎಲೆಕ್ಟ್ರೋಕೆಮಿಸ್ಟ್ರಿಗೆ ಬದಲಾಗಿ ಈ ಚಾಪ್ಟರ್ನಲ್ಲಿ ಅಲ್ಲಿ ಬರ್ತಕ್ಕಂಥ ಎಲ್ಲ ಅಂಕಗಳನ್ನು ನೀವು ಈ ಚಾಪ್ಟರಿಂದ ಪಡಿಬಹುದು. ಇದು ಒಂದು ಸಪ್ಲಿಮೆಂಟ್ರಿ ಅಂತ ಹೇಳ್ತಾರೆ. ಇದು ನಿಮ್ಮ ಫಿಸಿಕಲ್ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂಥ ಆಸ್ಪೆಕ್ಟ್ ಆಯಿತು. ದೆನ್ ನೆಕ್ಸ್ಟು ಇನ್ಆರ್ಗ್ಯಾನಿಕ್ ಸೆಕ್ಷನ್ಗೆ ಬಂದಾಗ ಇನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್, ಇನ್ ದಿಸ್ ಪರ್ಟಿಕ್ಯುಲರ್ ಪಾರ್ಟ್ ವಿ ಕಮ್ ಅಕ್ರಾಸ್ ವಿತ್ 4 important chapters: isolation of elements, then P block elements, D and F block elements, as well as water coordination compounds. ನೋಡಿ, ಐಸೋಲೇಷನ್ ಆಫ್ ಎಲಿಮೆಂಟ್ಸ್ನಲ್ಲಿ ಭಾಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳು ಯಾವ್ಯಾವು? ಕಾನ್ಸಂಟ್ರೇಷನ್ ಮೆಥಡ್ಗಳ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಒಂದು ಫ್ರೋತ್ ಫ್ಲೋಟೇಷನ್ ಮೆಥಡ್, ಫ್ರೋತ್ ಫ್ಲೋಟೇಷನಲ್ಲಿ ಡಿಪ್ರೆಸೆಂಟ್ಸ್ಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ. What type of depressants used in the froth rotation and what is the role of depressant? That is the one thing. Second question, extraction of aluminum from Hall-Héroult process. Third question, write the reactions involved in the leaching of alumina from bauxite. Fourth question, explain extraction of iron from blast furnace. Next, explain the extraction of copper from copper matte. Next question, explain zone refining. 7th chapter from inorganic section, that is P block elements. This is another very important chapter and a very scoring part with respect to chemistry paper. Generally ನಾವು ಕ್ವಶನ್ ಪೇಪರ್ಸ್ಗಳನ್ನು ಬಿಡಿಸ್ಬೇಕಾದ್ರೆ ಎಕ್ಸಾಮಿನೇಷನಲ್ಲಿ ಲೆಟ್ ಅಸ್ ಸ್ಟಾರ್ಟ್ ಫಸ್ಟ್ ವಿತ್ ಪಾರ್ಟ್ ಸಿ. ಯಾಕಂದರೆ
ಪಾರ್ಟ್ ಸಿ ಈಸ್ ದ ಮೋಸ್ಟ್ ಸ್ಕೋರಿಂಗ್ ಪಾರ್ಟ್ ಅಂತ ಹೇಳ್ತೇವೆ. ಹಾಗಾಗಿ ಇಲ್ಲಿ ಫಿಕ್ಸ್ಡ್ ಕ್ವಶನ್ಸ್ಗಳಿರ್ತಾವೆ ಮತ್ತು ಈಸಿಲಿ ಆನ್ಸರೇಬಲ್ ಕ್ವಶನ್ಸ್ಗಳಿರ್ತಾವೆ. ದೆರ್ ಇಸ್ ಅ ನೋ ಟ್ವಿಸ್ಟ್ ಆ್ಯಂಡ್ ನಥಿಂಗ್ ಎಟ್ ಆಲ್. ದಟ್ಸ್ ವೈ ಆದಷ್ಟು ವಿದ್ಯಾರ್ಥಿಗಳೇ ನೀವು ಪಾರ್ಟ್ ಸಿಯಿಂದ ನಿಮ್ಮ ಪ್ರಶ್ನೆ ಆನ್ಸರ್ ಪೇಪರನ್ನು ಪ್ರಾರಂಭ ಮಾಡೋದು ಒಳ್ಳೆಯದು. ಈಗ ಐಸೋಲೇಷನ್ ಆಫ್ ಎಲಿಮೆಂಟ್ಸ್ನಲ್ಲಿ ಏನೇನು ಬರ್ತದೋ ಅನ್ನೋದನ್ನು ಡಿಸ್ಕಷನ್ ಮಾಡಿದ್ವಿ. ಈಗ ಪಿ ಬ್ಲಾಕ್ ಎಲಿಮೆಂಟ್ಸ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಬಿಗ್ಗೆಸ್ಟ್ ಚಾಪ್ಟರ್ ಇನ್ ಇನ್ಆರ್ಗಾನಿಕ್ ಸೆಕ್ಷನ್. ಇನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಮೇನ್ಲಿ ವಿ ಯೂಸ್ ಟು ಕಾನ್ಸಂಟ್ರೇಟ್ ಆನ್ few important questions, that is a manufacturing process, that is a manufacture of ammonia by Haber's process, group 15 ನಲ್ಲಿ ಬರ್ತಕ್ಕಂಥದ್ದು. ಮ್ಯಾನುಫ್ಯಾಕ್ಚರ್ ಆಫ್ ನೈಟ್ರಿಕ್ ಆ್ಯಸಿಡ್ ಬೈ ಓಸ್ಟ್ವಾಲ್ಡ್ಸ್ process, ಇವೆರಡು ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿರಿ. ದೆನ್ ಮ್ಯಾನುಫ್ಯಾಕ್ಚರ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್ ಬೈ ಕಾಂಟ್ಯಾಕ್ಟ್ process, ಗ್ರೂಪ್ 16 ಸಂಬಂಧಪಟ್ಟಂಥ ಕ್ವಶನ್. ದೆನ್ 3 ಅನಾಮಲಸ್ ಪ್ರಾಪರ್ಟಿಗಳನ್ನು ಅಭ್ಯಾಸ ಮಾಡಿರಿ. Anomalous properties with respect to nitrogen, anomalous properties with respect to oxygen, and anomalous property with respect to fluorine. Because ನಾವು ಹೇಳ್ದಂಗೆ the first element of that particular group, it exhibits anomalous nature. Most of the students question ಅನ್ನು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. What are the, give any 2 or 3 anomalous properties of nitrogen ಅಂತ ಕೇಳಿದ್ರೆ, just write the anomalous properties, don't write the reasons for anomalous. ಹುಡುಗರು ಏನು ಮಾಡಿಬಿಡ್ತೀರಿ ನೀವು? ನೈಟ್ರೋಜನ್ ಇಸ್ ಅ ಸ್ಮಾಲ್ ಆಟಮ್ ಹ್ಯಾವಿಂಗ್ ಹೈ ಅಯೋನೈಸೇಷನ್ ಎಂಥಾಲ್ಪಿ, ಹೈ ಎಲೆಕ್ಟ್ರೋನೆಗೆಟಿವಿಟಿ, ಅಬ್ಸೆನ್ಸ್ ಆಫ್ ಡಿ ಆರ್ಬಿಟಲ್. ಇವು ಅನಾಮಲಸ್ ಪ್ರಾಪರ್ಟಿಗಳಲ್ಲ, ರೀಸನ್ಸ್ ಫಾರ್ ಅನಾಮಲಸ್ ಪ್ರಾಪರ್ಟಿ ಇದು. ಹಾಗಾಗಿ ನೀವು ಲೆಟ್ ಅಸ್ ರೈಟ್ ದ ಅನಾಮಲಸ್ ಪ್ರಾಪರ್ಟೀಸ್ ವಿತ್ ರೆಸ್ಪೆಕ್ಟ್ ಟು ನೈಟ್ರೋಜನ್. ನೈಟ್ರೋಜನ್ ಅಂದಾಗ ಇಟ್ ಈಸ್ ಅ ಗ್ಯಾಸ್, ನೈಟ್ರೋಜನ್ ಈಸ್ ದ ಗ್ಯಾಸ್, ಬಟ್ ರಿಮೈನಿಂಗ್ ಎಲಿಮೆಂಟ್ಸ್ ಆರ್ ಸಾಲಿಡ್ಸ್ ಆರ್ ಲಿಕ್ವಿಡ್ಸ್. ಈ ರೀತಿ ನಾವು ಆ ಪ್ರಾಪರ್ಟಿಗಳನ್ನೇ ನಾವು ಡಿಸ್ಕಷನ್ ಮಾಡಬೇಕು. ಇನ್ನು ನೆಕ್ಸ್ಟು ಕೆಲವು ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ಗಳನ್ನು ನೀವು ಕಾನ್ಸಂಟ್ರೇಟ್ ಮಾಡಿರಿ. ಸ್ಟ್ರಕ್ಚರ್ ಆಫ್ H2PO2, H3PO3, H2PO4 ಆಕ್ಸೋ ಆ್ಯಸಿಡ್ಸ್ ಆಫ್ ಫಾಸ್ಫರಸ್ ಇದು. ದೆನ್ ಸ್ಟ್ರಕ್ಚರ್ ಆಫ್ ಆಕ್ಸೋ ಆ್ಯಸಿಡ್ಸ್ ಆಫ್ ಸಲ್ಫರ್ H2SO2, H2SO3, H2SO4. ಈ 3 ಸ್ಟ್ರಕ್ಚರ್ಗಳನ್ನು ಕಾನ್ಸಂಟ್ರೇಟ್ ಮಾಡಿರಿ. ಅನಂತರ ಇನ್ನೂ ಕೆಲವು ಎಸಿಡ್ಸ್ಗಳ ಸ್ಟ್ರಕ್ಚರ್ಗಳನ್ನು ನೋಡ್ತೀರಿ. ದಟ್ ಈಸ್ HClO, HClO2, HClO3, HClO4. ಹೌದಾ? ಇವು ಸ್ಟ್ರಕ್ಚರ್ಸ್ಗಳ ಬಗ್ಗೆ ಆಯಿತು. ಇನ್ನು ಕೆಲವೊಂದಿಷ್ಟು ಕಂಪ್ಲೀಟ್ ದ ರಿಯಾಕ್ಷನ್ಸ್ ಅಂತ ಕ್ವಶನ್ಸ್ ಇರುತ್ತೆ. ABC ಕೊಡ್ತಾರೆ ಅವರು. ವಿ ಯೂಸ್ ಟು ಕಂಪ್ಲೀಟ್ ದ ಪರ್ಟಿಕ್ಯುಲರ್ ರಿಯಾಕ್ಷನ್. ಫಾರ್ ಎಕ್ಸಾಂಪಲ್ NH3 + Cl2 ಎರೋ ಮಾರ್ಕ್, ಇದು ಒಂದು ಕ್ವಶನ್. Cl2 + F2 ಎರೋ ಮಾರ್ಕ್. 8NH3 + Cl2, Na2SO3 + 2HCl, Br2 + 3F2. ಈ ರೀತಿ ಕಂಪ್ಲೀಟ್ ದ ರಿಯಾಕ್ಷನ್ಸ್ ಅಂತ ಕೆಲವು ಕ್ವಶನ್ಸ್ಗಳು ಬರ್ತಾವೆ ಪಿ ಬ್ಲಾಕ್ನಲ್ಲಿ. ಆ ಕಂಪ್ಲೀಟ್ ದ ರಿಯಾಕ್ಷನ್ ಪಾರ್ಟನ್ನು ಸ್ವಲ್ಪ ನೀಟಾಗಿ ನೀವು ಪ್ರಾಕ್ಟೀಸ್ ಮಾಡಿರಿ. ಇದು ವಿತ್ ರೆಸ್ಪೆಕ್ಟ್ ಟು ವಾಟ್ ಪಿ ಬ್ಲಾಕ್ ಎಲಿಮೆಂಟ್ಸ್ ನಾನು ಮೇನ್ ಕ್ವಶನ್ಸ್ಗಳನ್ನು ಹೈಲೈಟ್ ಮಾಡಿದ್ದೆ. ಇನ್ನು ನೆಕ್ಸ್ಟ್ ಪಾಯಿಂಟಿಗೆ ಬರೋಣ. ಯಾವುದು? D and F ಬ್ಲಾಕ್ ಎಲಿಮೆಂಟ್ಸ್ ಅಂತ. ಇದು ಚಾಪ್ಟರ್ ನಂಬರ್ 8 ವಿತ್ ರೆಸ್ಪೆಕ್ಟ್ ಟು ಇನ್ಆರ್ಗ್ಯಾನಿಕ್ ಸೆಕ್ಷನ್. ಇದರಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಮೇನ್ 2 ಕ್ವಶನ್ಸ್ ಫಾರ್ 3 ಮಾರ್ಕ್. ರೈಟ್ ದ ರಿಯಾಕ್ಷನ್ಸ್ ಇನ್ವಾಲ್ವ್ಡ್ ಇನ್ ಮ್ಯಾನುಫ್ಯಾಕ್ಚರ್ ಆಫ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಫ್ರಮ್ ಕ್ರೋಮೈಟೋರ್. ಒಂದು ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಮ್ ಪರ್ಮಾಂಗನೇಟ್ ಆರ್ ಮ್ಯಾನುಫ್ಯಾಕ್ಚರ್ ಆಫ್ ಪೊಟ್ಯಾಷಿಯಮ್ ಪರ್ಮಾಂಗನೇಟ್ ಫ್ರಮ್ ಪೈರುಲಸೈಟೋರ್. ದಿಸ್ another 3 mark question. Third very important question, what is a lanthanide contraction? Write any 2 consequences or then reasons for lanthanide contraction. ನೀವು ಈ 3 ಕ್ವಶನ್ಸ್ಗಳನ್ನು ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಲೇಬೇಕು. ಬಿಕಾಸ್ ಇದು ಕಂಪಲ್ಸರಿ ಕ್ವಶನ್ ಅಂತಲೇ ಹೇಳ್ಬೋದು D and F ಬ್ಲಾಕ್ನಲ್ಲಿ. ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂದರೆ ಏನು, ಅದರ ಕಾನ್ಸಿಕ್ವೆನ್ಸಸ್ಸು, ರೀಸನ್ಸು. ಪರ್ಮಾಂಗನೇಟು, ಪೊಟ್ಯಾಷಿಯಮ್ ಪರ್ಮಾಂಗನೇಟಿನ ಪ್ರಿಪ್ರೇಷನ್ನು, ಆನಂತರ ಪೊಟ್ಯಾಷಿಯಮ್ ಡೈಕ್ರೋಮೇಟಿನ ಪ್ರಿಪ್ರೇಷನ್. ಆನಂತರ ಇನ್ನೂ ಕೆಲವು ಕ್ವಶನ್ಸ್ಗಳಿವೆ ಇದರಲ್ಲಿ. 3D series elements exhibits variable oxidation state, give reason. 3D series elements shows the coloring nature, give reason.
high transition elements are used as a catalysts give reason. Transition metals can form complexes give reason. Then what are interstitial compounds? Give its properties. What are alloys? Alloys ಅಂದರೆ ಏನು? ಆನಂತರ ಅದಕ್ಕೆ ಸಂಬಂಧಪಟ್ಟಂತೆ ಅಲಾಯ್ಸ್ಗಳ ಕಾಂಪೋಸಿಷನನ್ನು ಕೂಡ ನಿಮಗೆ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಇನ್ನು ಇದಲ್ಲದೆ ವಾಟ್ ಈಸ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಮೆನ್ಷನ್ ಇನ್ 2 ಕಾನ್ಸಿಕ್ವೆನ್ಸಸ್ ಅಂತ ಹೇಳಿದ್ರಿ. ಸ್ಟಡಿ ಆಫ್ ಆ್ಯಕ್ಟಿನೈಡ್ ಆ್ಯಂಡ್ ಇಟ್ಸ್ ಎಲಿಮೆಂಟ್ಸ್ ಈಸ್ ಡಿಫಿಕಲ್ಟ್ ಗಿವ್ 2 ರೀಸನ್ಸ್ ಅಂತದ್ದು. ಇದು ಎಫ್ ಬ್ಲಾಕ್ ಎಲಿಮೆಂಟ್ಗೆ ಸಂಬಂಧಪಟ್ಟಂಥ ಕ್ವಶನ್ ಆಗಿರುತ್ತೆ. ಗಿವ್ ಎನಿ 2 ಡಿಫ್ರೆನ್ಸಸ್ ಬಿಟ್ವೀನ್ ಲ್ಯಾಂಥನೈಡ್ಸ್ ಆ್ಯಂಡ್ ಆ್ಯಕ್ಟಿನೈಡ್ಸ್. ಅದಾದ ನಂತರ ನೀವು 3D ಸಿರೀಸ್ ಎಲಿಮೆಂಟ್ಗಳ ಮ್ಯಾಗ್ನೆಟಿಕ್ ಪ್ರಾಪರ್ಟಿಯನ್ನು ನೀವು ಸರಿಯಾಗಿ ನೀಟಾಗಿ ಪ್ರಾಕ್ಟೀಸ್ ಮಾಡಿರಿ. ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ವಿತ್ ರೆಸ್ಪೆಕ್ಟ್ ಟು 3D ಸಿರೀಸ್ ಎಲಿಮೆಂಟ್ಸ್ ನೀವು ಈಕ್ವಲ್ ಟು √n × n+2 Bm ಅಂತೇಳಿ ಫಾರ್ಮುಲಾ ಏನಿದೆ ಅದನ್ನು ತೊಗೊಂಡು ಈ ಟ್ರಾನ್ಸಿಷನ್ ಮೆಟಲ್ ಅಯಾನ್ಗಳ ನೀವು ಮ್ಯಾಗ್ನೆಟಿಕ್ ಪ್ರಾಪರ್ಟಿಯನ್ನು ಮ್ಯಾಗ್ನೆಟಿಕ್ ಮೂಮೆಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಇದು ನಿಮ್ಮ ಡಿ ಆ್ಯಂಡ್ ಎಫ್ ಬ್ಲಾಕ್ಗೆ ಸಂಬಂಧಪಟ್ಟಂಥ ಕೆಲವು ಕ್ವಶನ್ಸ್ಗಳು. ಇನ್ನು ನೆಕ್ಸ್ಟ್ ಒನ್ ಈಸ್ ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಂತ. ಇಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ 4 ಕ್ವಶನ್ಗಳ ಬಗ್ಗೆ ಮಾತಾಡಬೇಕಾದ್ರೆ ಮೊದಲನೇದ್ದು ವರ್ನರ್ಸ್ ಥಿಯರಿ ಆಫ್ ಕೋಆರ್ಡಿನೇಷನ್ ಕಂಪೌಂಡ್ಸ್ 3 ಮಾರ್ಕ್. ಸೆಕೆಂಡ್ ಒನ್ ಎಕ್ಸ್ಪ್ಲನೇಷನ್ ಆಫ್ ಸ್ಟ್ರಕ್ಚರ್ ಆಫ್ ಕಾಂಪ್ಲೆಕ್ಸಸ್ ಯೂಸಿಂಗ್ ವೆಲೆನ್ಸ್ ಬಾಂಡ್ ಥಿಯರಿ. 4 ಕಾಂಪ್ಲೆಕ್ಸ್ ಕಂಪೌಂಡ್ಗಳ ಸ್ಟ್ರಕ್ಚರನ್ನು ಎಕ್ಸ್ಪ್ಲೇನ್ ಮಾಡ್ತೀರಿ ಯೂಸಿಂಗ್ VBT. ಅದರ ಜೊಮೆಟ್ರಿಕಲ್ ಶೇಪ್ ಹೇಳ್ತೀರಿ, ಹೈಬ್ರಿಡೈಸೇಷನ್ ಹೇಳ್ತೀರಿ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಹೇಳ್ತೀರಿ. ಈ 3 ಪಾಯಿಂಟ್ಗಳನ್ನು ನಿಮ್ಗೆ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಎಕ್ಸ್ಪ್ಲೇನ್ ದಿ ಹೈಬ್ರಿಡೈಸೇಷನ್, ಜೊಮೆಟ್ರಿ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ದ ಕಾಂಪ್ಲೆಕ್ಸ್ ಅಂಥೇಳಿ ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಯೂಸಿಂಗ್ ವೆಲೆನ್ಸ್ ಬಾಂಡ್ ಥಿಯರಿ ಅಂಥೇಳಿ 3 ಮಾರ್ಕ್ನಲ್ಲಿ ಕೇಳ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಕ್ವಶನ್ ಇದು. ಇನ್ನು ನೆಕ್ಸ್ಟ್ ಪಾಯಿಂಟಿಗೆ ಬರೋದಾದರೆ ವರ್ನರ್ಸ್ ಥಿಯರಿ ಆಯಿತು, ವೆಲೆನ್ಸ್ ಬಾಂಡ್ ಥಿಯರಿ ಆಯಿತು. ಇನ್ನು ನೆಕ್ಸ್ಟ್ ಯಾವುದು? ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಇಲ್ಲಿನೂ ಕೂಡ 3 ಮಾರ್ಕಿನ ಒಂದು ಕ್ವಶನ್ ಬರ್ಬೋದು. ಎಕ್ಸ್ಪ್ಲೇನ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಇನ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಸ್, ಎಕ್ಸ್ಪ್ಲೇನ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಇನ್ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸಸ್. 2 ಕ್ವಶನ್ಸ್ಗಳಿವೆ. ಇದರಲ್ಲಿ ಒಂದು ಕ್ವಶನನ್ನು ಎಕ್ಸಾಮ್ನಲ್ಲಿ 3 ಮಾರ್ಕ್ನಲ್ಲಿ ಕೇಳೋದು. ಇದನ್ನು ಬಿಟ್ಟರೆ ವಾಟ್ ಆರ್ ಹೋಮೋಲೆಪ್ಟಿಕ್ ಆ್ಯಂಡ್ ಹೆಟ್ರೋಲೆಪ್ಟಿಕ್ ಕಾಂಪ್ಲೆಕ್ಸಸ್? ಗಿವ್ ಎಕ್ಸಾಂಪಲ್. ದೆನ್ ರೈಟ್ ಜೊಮೆಟ್ರಿಕಲ್ ಐಸೋಮರ್ಸ್ ಆರ್ ರೈಟ್ ಆಪ್ಟಿಕಲ್ ಐಸೋಮರ್ಸ್ ಅಂಥೇಳಿ ಒಂದು ಎಕ್ಸಾಂಪಲ್ ಕೊಟ್ಟಿರ್ತಾರೆ ಅವರು. ಅದರ ಜೊಮೆಟ್ರಿಕಲ್ ಐಸೋಮರ್ನ ಬರೆಯೋದು ಅಥವಾ ಆಪ್ಟಿಕಲ್ ಐಸೋಮರ್ಸ್ಗಳನ್ನು ಬರೆಯೋದು. ಇದಲ್ಲದೆ ಇನ್ನೂ ಕೆಲವು ಸಿಂಪಲ್ ಡೆಫಿನೇಷನ್ಸ್ ಮತ್ತು ಎಕ್ಸಾಂಪಲ್ಸ್ಗಳನ್ನು ಕೇಳ್ತಾರೆ. ವಾಟ್ ಆರ್ ಎಂಬಿಡೆಂಟೇಟ್ ಲಿಗ್ಯಾಂಡ್ಸ್? ಗಿವ್ ಎಕ್ಸಾಂಪಲ್. What is ionization isomerism? Give example. What is a linkage isomerism? Give example. What are coordinate isomers? Give example. ಅದಾದ ನಂತರ ಈ ನಿಮ್ಮ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಮೇಲೆ ಇನ್ನೊಂದು ರೀತಿಯ ಕ್ವಶನನ್ನು ಕೂಡ ನಿಮಗೆ ಎಕ್ಸಾಮಿನೇಷನಲ್ಲಿ ಕೇಳಿರೋದು. ಏನು? That is draw crystal field splitting, draw energy level diagram with respect to crystal field splitting in octahedral or tetrahedral complexes ಅಂತ ಕೇಳಿದ್ದಾರೆ. ಇದು ನಿಮ್ಮ ಕೋಆರ್ಡಿನೇಷನ್ ಕಂಪೌಂಡ್ಗೆ ಸಂಬಂಧಪಟ್ಟಂಥ ಕ್ವಶನ್ ಆಗುತ್ತೆ. ದಿಸ್ ಈಸ್ ಅಬೌಟ್ ಇನ್ಆರ್ಗ್ಯಾನಿಕ್ ಸೆಕ್ಷನ್. ಇನ್ನು ಫೈನಲಿ ಆರ್ಗ್ಯಾನಿಕ್ ಪಾರ್ಟಿಗೆ ಬಂದಾಗ 10th ಚಾಪ್ಟರ್ ಹ್ಯಾಲೋಅಲ್ಕೇನ್ಸ್ ಆ್ಯಂಡ್ ಹ್ಯಾಲೋಅರೀನ್ಸ್. ಇಲ್ಲಿ ವೇಟೇಜ್ ಬಂದು 8 ಮಾರ್ಕ್ಸ್. ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥ ಕ್ವಶನ್ಸ್ಗಳು ಯಾವುದು? ಬಿಕಾಸ್ ಆರ್ಗ್ಯಾನಿಕ್ ಪಾರ್ಟ್ ಈಸ್ ಲಿಟಲ್ ಬಿಟ್ ವೊಲಟೈಲ್ ಪಾರ್ಟ್. ದಟ್ಸ್ ವೈ ಇಲ್ಲಿ ನೀವು ಜಸ್ಟ್ ಹೈಲೈಟ್ ಮಾಡ್ಕೊತ ಹೋಗ್ಬಿಡಿ. SN1 SN2 ಮೆಕ್ಯಾನಿಸಮನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡೋದು. ಕೆಲವು ಇಂಪಾರ್ಟೆಂಟ್ ನೇಮ್ಡ್ ರಿಯಾಕ್ಷನ್ಸು: ವುಡ್ಜ್ ಫಿಟಿಗ್ ರಿಯಾಕ್ಷನ್, ಫಿಟಿಗ್ ರಿಯಾಕ್ಷನ್, ಫಿಂಕೆಲ್ಸ್ಟೀನ್ ರಿಯಾಕ್ಷನ್, ಸ್ವಾಟ್ಸ್ ರಿಯಾಕ್ಷನ್. ದೀಸ್ ಆರ್ ಆಲ್ ನೇಮ್ಡ್ ರಿಯಾಕ್ಷನ್ಸ್. ಇದರಲ್ಲಿ ಕಂಪಲ್ಸರಿ ಕ್ವಶನ್ ಬರೋದು. ಇನ್ನು ಎಕ್ಸ್ಪ್ಲೇನ್ ದ ರಿಯಾಕ್ಷನ್ಸ್ ಆಫ್ ಹ್ಯಾಲೋಅಲ್ಕೇನ್ಸ್ ವಿತ್ ಆಲ್ಕೋಹಾಲಿಕ್ ಪೊಟ್ಯಾಷಿಯಮ್ ಸೈನೈಡ್, ಆಲ್ಕೋಹಾಲಿಕ್ ಸಿಲ್ವರ್ ಸೈನೈಡ್
ಆಲ್ಕಹಾಲಿಕ್ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್, ಅಕ್ವಿಯಸ್ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್. ನೀಟಾಗಿ 4 ಕ್ವಶನ್ಗಳನ್ನು ಓದ್ರಿ, ಇದಕ್ಕೆ ಆನ್ಸರ್ಸ್ಗಳನ್ನು ಬರೀರಿ. ಇನ್ನು ಕೆಲವು ಇಂಪಾರ್ಟೆಂಟ್ ಡೆಫಿನಿಷನ್ಸು ಏನು, ವಾಟ್ ಈಸ್ ರೆಸಿಮೈಸೇಷನ್, ವಾಟ್ ಆರ್ ಎನಾನ್ಶಿಯೋಮರ್ಸ್, ಈ ರೀತಿಯ ಡೆಫಿನಿಷನ್ಸ್ಗಳನ್ನು ಈ ಪಾಠದಲ್ಲಿ ಕೇಳ್ತಾರೆ. ದಿಸ್ ಈಸ್ ಅಬೌಟ್ ಹೆಲೋಅಲ್ಕೇನ್ಸ್ ಆ್ಯಂಡ್ ಹೆಲೋಅರೇನ್ಸ್. ಇನ್ನು ನೆಕ್ಸ್ಟ್ 11ನೇ ಚಾಪ್ಟರ್ ಯಾವುದು ಅಂದರೆ ದಟ್ ಈಸ್ ಆಲ್ಕಹಾಲ್ಸ್, ಫಿನಾಲ್ಸ್ ಆ್ಯಸ್ ವೆಲ್ ಆಸ್ ವಾಟ್ ಈಥರ್ಸ್. ಆಲ್ಕಹಾಲ್ನಲ್ಲಿ ಕಂಪಲ್ಸರಿ ಕ್ವಶನ್ ಇದು. ಎಕ್ಸ್ಪ್ಲೇನ್ ದ ಎಸಿಡ್ ಕೆಟಲೈಸ್ಡ್ ಡಿಹೈಡ್ರೇಷನ್ ಆಫ್ ಇಥನಾಲ್ ಟು ಈಥೀನ್. ದಿಸ್ ಇಸ್ 3 ಮಾರ್ಕ್, ವೆರಿ ಇಂಪಾರ್ಟೆಂಟ್ ಮೆಕ್ಯಾನಿಸಮ್. ಇನ್ನು ಫಿನಾಲ್ಗೆ ಬಂದಾಗ ಮ್ಯಾನುಫ್ಯಾಕ್ಚರ್ ಆಫ್ ಫಿನಾಲ್ ಫ್ರಮ್ ಕ್ಯೂಮನ್, ಕೋಲ್ಬೇಸ್ ರಿಯಾಕ್ಷನ್, ರೀಮರ್ ಟೈಮರ್ ರಿಯಾಕ್ಷನ್, ಇವು ಫಿನಾಲಿನ ಪ್ರಿಪ್ರೇಷನ್ಗೆ ಸಂಬಂಧಪಟ್ಟಂಥ ರಿಯಾಕ್ಷನ್ಸ್. ಅದರಲ್ಲಿ ರೀಮರ್ ಟೈಮರ್ ಏನದಲ್ಲ, ದಟ್ ಈಸ್ ಅ ಕೆಮಿಕಲ್ ರಿಯಾಕ್ಷನ್, ದಟ್ ಈಸ್ ಅ ಪ್ರಿಪ್ರೇಷನ್ ಅಲ್ಲ, ರಿಯಾಕ್ಷನ್ ಆಫ್ ಫಿನಾಲ್, ಸೋಡಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಕ್ಲೋರೋಫಾರ್ಮ್ ಅಂತ ಏನು ಹೇಳ್ತಾರೆ. ಇನ್ನು ಈಥರ್ಸ್ ಪಾರ್ಟಿಗೆ ಬಂದಾಗ ಇಲ್ಲಿ ನಿಮಗೆ 2 ಇಂಪಾರ್ಟೆಂಟ್ ಕ್ವಶನ್ಸ್ಗಳಿವೆ. ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ಒಂದು, ಆನಂತರ ಫ್ರಿಡಲ್ ಕ್ರಾಫ್ಟ್ಸ್ ರಿಯಾಕ್ಷನ್ಸ್ ಇನ್ ಅನಿಸೋಲ್, ಇವೆರಡು ಕ್ವಶನ್ಗಳನ್ನು ಪ್ರಾಕ್ಟೀಸ್ ಮಾಡಿ. ಇಷ್ಟಲ್ದೇ ಇನ್ನೂ ಕೆಲವು ಕ್ವಶನ್ಸ್ಗಳಿವೆ. ರಿಯಾಕ್ಷನ್ಸ್ ಆಫ್ ಫಿನಾಲ್ ವಿತ್ ಬ್ರೋಮೀನ್ ವಾಟರ್, ರಿಯಾಕ್ಷನ್ಸ್ ಆಫ್ ಫಿನಾಲ್ ವಿತ್ ಬ್ರೋಮೀನ್ ಸೊಲ್ಯೂಷನ್ ಇನ್ ಕಾರ್ಬನ್ ಡೈಸಲ್ಫೈಡ್, reaction of phenol with concentrated nitric acid, reaction of phenol with dilute nitric acid, reaction of phenol with chromic acid, reaction of phenol with zinc dust. ಇವು ರಿಯಾಕ್ಷನ್ಸ್. ಇನ್ನು ಇಷ್ಟಲ್ದೇ why phenols are more acidic in nature than alcohols ಅಂತ ಕೇಳ್ಬೋದು, ಅಥವಾ why phenols are more acidic in nature ಅಂತ ಕೇಳ್ಬೋದು. ಕನ್ವರ್ಷನ್, ದಟ್ ಈಸ್ ಎಸ್ಟ್ರಿಫಿಕೇಷನ್ ರಿಯಾಕ್ಷನನ್ನು ಕೇಳ್ತಾರೆ. ಆನಂತರ ಎಸಿಡಿಟಿ ಆಫ್ ಫಿನಾಲ್ಸ್ ಆ್ಯಂಡ್ ಆಲ್ಕೋಹಾಲ್ಸ್ಗಳ ಮೇಲೆ ಕ್ವಶನ್ಸ್ ಹೇಳುತ್ತೆ. ಇದನ್ನು ಕೂಡ ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಇದು ಫಿನಾಲ್ಸ್ಗೆ ಸಂಬಂಧಪಟ್ಟಂಥ ಪಾಠ ಆಯಿತು. ಇನ್ನು ನೆಕ್ಸ್ಟು ಇನ್ನೊಂದು ದೊಡ್ಡ ಚಾಪ್ಟರ್ ಯಾವುದಂದರೆ ಆಲ್ಡಿಹೈಡ್ಸ್, ಕಿಟೋನ್ಸ್ ಮತ್ತು ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ದಿಸ್ ಎ ವೆರಿ ಬಿಗ್ ಚಾಪ್ಟರ್. ಹಾಗಾಗಿ ನೀವು ಇದನ್ನು ಹೇಳಿದಂಗೆ ಇದನ್ನೊಂದು ಚಾಯ್ಸ್ನಲ್ಲಿ ನೀವು ತೊಗೊಳ್ಬಹುದು. ಹೌದಾ? ಈಗ ಅದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನೋಡ್ಕೊಂಡು ಹೋಗೋಣ. ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಆಫ್ ಎಡಿಷನ್ ಆಫ್ ಹೈಡ್ರೋಜನ್ ಸಯನೈಡ್ ಟು aldehydes and ketones. This is the first one. Second, Cannizzarose reaction, aldol condensation, Rosenmund reduction, Getterman-Koch reaction, Clemenson's reduction, Wolff-Kishner reduction, HVZ reaction, decarboxylation reaction. ಇವೆಲ್ಲ ಏನು ವೆರಿ ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟು ವಾಟ್ aldehydes, ketones ಆಸ್ ವೆಲ್ ಆಸ್ ವಾಟ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್. ಇನ್ನು ಕೆಲವು ಕನ್ವರ್ಷನ್ಸ್ಗಳನ್ನು ಕೂಡ ಕೇಳ್ತಾರೆ. ಹೌ ಡು ಯು ಕನ್ವರ್ಟ್ ಟಾಲಿನ್ ಆ್ಯಂಡ್ ಪ್ರೊಪೈಲ್ ಬೆಂಜೀನ್ ಟು ಬೆಂಜೋಯಿಕ್ ಆ್ಯಸಿಡ್? ಹೌ ಟು ಕನ್ವರ್ಟ್ ಬೆಂಜೋಯಿಕ್ ಆ್ಯಸಿಡ್ ಟು ಬೆಂಜಮೈಡ್? ಹೌ ಡಸ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ರಿಯಾಕ್ಟ್ ವಿತ್ ಕಾರ್ಬನ್ ಡೈಆಕ್ಸೈಡ್? ಗಿವ್ ರೀಸನ್ಸ್ನಲ್ಲಿ ಬೆಂಜೋಯಿಕ್ ಆ್ಯಸಿಡ್ ಡಸ್ ನಾಟ್ ಅಂಡರ್ಗೋ ಫ್ರಿಡಲ್ ಕ್ರಾಫ್ಟ್ ರಿಯಾಕ್ಷನ್. ವಾಟ್ ಈಸ್ ದ ರಿಯಾಕ್ಷನ್ ಆಫ್ ಫಾಸ್ಫರಸ್ ಪೆಂಟಾಕ್ಲೋರೈಡ್ on carboxylic acids? Give example. These are all the questions with respect to aldehydes, ketones and carboxylic acids. ಇದಲ್ದೇ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಗಳ ಎಸಿಡಿಕ್ ನೇಚರ್ ಮೇಲೆ ಕೂಡ ಕ್ವಶನ್ಸ್ಗಳು ಬರ್ತಾವೆ. ಅಂದರೆ ಎಫೆಕ್ಟ್ ಆಫ್ ಸಬ್ಸ್ಟಿಟ್ಯೂಯೆಂಟ್ಸ್ ಆನ್ ಎಸಿಡಿಕ್ ನೇಚರ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಅಂತೇಳಿ. ಅಂದರೆ ನಾವು ಹೇಳ್ತೇವೆ ಇಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ಸ್ ದೇ ಯೂಸ್ ಟು ಇನ್ಕ್ರೀಸ್ ದ ಎಸಿಡಿಕ್ ನೇಚರ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್. Electron releasing groups, they used to decrease the acidic strength of carboxylic acids. As the number of electron withdrawing groups increases, acidic nature increases. As the number of electron releasing groups increases, acidic nature of carboxylic acids decreases. This is the point regarding whatever carboxylic acids and acidic nature. In the next to chapter 13, that is amines. ಇಟ್ಸ್ ವೆರಿ ಸ್ಮಾಲ್ ಚಾಪ್ಟರ್. ಇಲ್ಲಿ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ಗಳು ಯಾವುವು ಅಂದರೆ ಹಾಫ್ಮನ್ ಬ್ರೋಮೈಡ್ ರಿಯಾಕ್ಷನ್ಸ್, ಕಾರ್ಬೈಲ್ ಅಮೈನ್ ರಿಯಾಕ್ಷನ್ ವಿತ್ ಇಕ್ವೇಷನ್.
then Heisenberg's reagent and its reactivity with amines, then reaction of amines with nitrous acid. ಇವು ಮೂರು ಬಹಳ ಇಂಪಾರ್ಟೆಂಟ್ ರಿಯಾಕ್ಷನ್ಸ್. ಇದಲ್ಲದೆ ಡೈಅಸಿಟೈಸೇಷನ್ ರಿಯಾಕ್ಷನನ್ನು ಕೇಳಿದ್ದಾರೆ. ಅದಾದ ನಂತರ ಬೇಸಿಸಿಟಿ ಆಫ್ ಅಮೈನ್ಸ್ ಅಂತ, ಅಮೈನ್ಗಳ ಬೇಸಿಸಿಟಿ ಮೇಲೆ ಕೂಡ ನಿಮ್ಮ ಕ್ವಶನ್ಸನ್ನು ಕೇಳಿದ್ದಾರೆ. ಈಗ ಹೇಳ್ತಾರೆ, ಕಂಪೇರಿಸನ್ ಆಫ್ ಬೇಸಿಕ್ ನೇಚರ್ ವಿತ್ ಅಮೈನ್ಸ್, ದಟ್ ಈಸ್ ಅಮೋನಿಯಾ ಆ್ಯಂಡ್ ಅನಿಲೀನ್. ಅನಿಲೀನ್ ಮತ್ತು ಅಮೋನಿಯಾಗಳ ಬೇಸಿಕ್ ನೇಚರ್ನ ಕಂಪ್ಯಾರಿಸನನ್ನು ಕೇಳ್ತಾರೆ. ಇಷ್ಟಲ್ಲದೆ ಗಾರ್ಬೈಲ್ ಥ್ಯಾಲಮೈಡ್ ಸಿಂಥಸಿಸನ್ನು ಕೂಡ ನಿಮಗೆ ಎಕ್ಸಾಮಿನೇಷನಲ್ಲಿ ಕೇಳಿದ್ದಾರೆ. ಅಜೋಡೈ ಟೆಸ್ಟ್ ಕೂಡ ಕೆಲವು ಟೈಮ್ನಲ್ಲಿ ಕೇಳಿದ್ದಾರೆ. ಸ್ಯಾಂಡ್ಮೇಯರ್ಸ್ ರಿಯಾಕ್ಷನ್ಸ್ ಆ್ಯಂಡ್ ರಿಡಕ್ಷನ್ ಆಫ್ ನೈಟ್ರೋಬೆಂಜೀನ್ ಟು ಅಮೈನ್ಸ್. ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ವಿತ್ ರೆಸ್ಪೆಕ್ಟ್ ಟು ಅಮೈನ್ಸ್. ಇನ್ನು ಲಾಸ್ಟ್ಲಿ ಬಯೋಮಾಲಿಕ್ಯೂಲ್ಸ್ಗೆ ಬರೋಣ. ಇಲ್ಲಿ ಸ್ಟ್ರಕ್ಚರ್ಸ್ಗಳನ್ನು ನೀವು ಸ್ವಲ್ಪ ನೀಟಾಗಿ ಪ್ರಾಕ್ಟೀಸ್ ಮಾಡಿರಿ. ಹವಾರ್ತ್ ಸ್ಟ್ರಕ್ಚರ್ ಆಫ್ ಮಾಲ್ಟೋಸ್, ಹವಾರ್ತ್ ಸ್ಟ್ರಕ್ಚರ್ ಆಫ್ ಸುಕ್ರೋಸ್, Haworth structure of lactose, what is a peptide bond and how it is formed, write its structure, write any two difference between amylose and amylopectin, what are essential amino acids, give example, what are non-essential amino acids, give example, vitamin deficiency diseases like vitamin A, D, C, K, B1, B2, B12. ಅದಾದ ನಂತರ 1 ಮಾರ್ಕ್ನಲ್ಲಿ ಬೇಸ್ ಪ್ರೆಸೆಂಟ್ ಇನ್ RNA ಬಟ್ ನಾಟ್ ಇನ್ DNA, ಬೇಸ್ ಪ್ರೆಸೆಂಟ್ ಇನ್ DNA ಬಟ್ ನಾಟ್ ಇನ್ RNA. ಇದು ಬಯೋಮಾಲಿಕ್ಯೂಲ್ಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸು ಥಿಂಗ್ಸ್. ಇನ್ನು ಪಾಲಿಮರ್ಸಿಗೆ ಬರೋಣ. ಎಕ್ಸ್ಪ್ಲೇನ್ ಪ್ರಿಪ್ರೇಷನ್ ಆಫ್ ಪಾಲಿಥೀನ್, ಟೆಫ್ಲಾನ್, ನೈಲಾನ್ 66, ನೈಲಾನ್ 6, ಬ್ಯೂನಾಯಸ್, ಇವೆಲ್ಲ ಏನು ಅಂದರೆ ದೆನ್ ಟೆರಿಲೀನ್, ಇವುಗಳ ಪ್ರಿಪ್ರೇಷನ್ ಕೇಳ್ತಾರೆ. ರೈಟ್ ದ ಮೊನೋಮರ್ ಪ್ರೆಸೆಂಟ್ ಇನ್ ನ್ಯಾಚುರಲ್ ರಬ್ಬರ್ ಆ್ಯಂಡ್ ರೈಟ್ ಇಟ್ಸ್ ಪಾರ್ಷಿಯಲ್ ಸ್ಟ್ರಕ್ಚರ್, ರೈಟ್ ನೋಟ್ ಆನ್ ವಲ್ಕನೈಸೇಷನ್ ಆಫ್ ರಬ್ಬರ್, ಎಕ್ಸ್ಪ್ಲೇನ್ ಪ್ರಿಪ್ರೇಷನ್ ಆಫ್ ನಿಯೋಪ್ರಿನ್, ಬ್ಯೂನಾಯನ್, PHBV. Then next question, what is addition polymerization, give example, what is condensation polymerization, give example, what are homopolymers, what are copolymers, give example, what are non-biodegradable polymers, give example, what are biodegradable polymers, give example. ಇವು ಪಾಲಿಮರ್ಸ್ಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಕ್ವಶನ್ಸು. ಇನ್ನು ಕೊನೆಯದಾಗಿ ಲಾಸ್ಟ್ ಚಾಪ್ಟರ್ ಆ್ಯಂಡ್ ವೆರಿ ವೆರಿ ಸ್ಕೋರಿಂಗ್ ಚಾಪ್ಟರ್ ಅಂತ ಹೇಳ್ತಾರೆ ಆರ್ಗ್ಯಾನಿಕ್ ಸೆಕ್ಷನಲ್ಲಿ. ಭಾಳ ಸಿಂಪಲ್ ಚಾಪ್ಟರ್, ಇದನ್ನು ಮಾತ್ರ ಮಿಸ್ ಮಾಡಬೇಡ್ರಿ. ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫ್. ಇಲ್ಲಿ ಎಲ್ಲ ಡ್ರಗ್ಸ್ಗಳ ಆನಂತರ ಕ್ಲೀನಿಂಗ್ ಏಜೆಂಟ್ಸು ಮತ್ತು ಫುಡ್ಸು ಮೂರು ಮೇಲೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಈಗ ಕ್ವಶನ್ಸ್ಗಳೇನು? ವಾಟ್ ಆರ್ ಅನಾಲ್ಜೆಸಿಕ್ಸ್, ಗಿವ್ ಎಕ್ಸಾಂಪಲ್, ವಾಟ್ ಆರ್ ಟ್ರಾಂಕ್ವಿಲೈಸರ್ಸ್, ಗಿವ್ ಎಕ್ಸಾಂಪಲ್, ವಾಟ್ ಆರ್ ಎಂಟಾಸಿಡ್ಸ್, ಗಿವ್ ಎಕ್ಸಾಂಪಲ್, ಆಂಟಿಮೈಕ್ರೋಬಿಯಲ್ಸ್, ಗಿವ್ ಎಕ್ಸಾಂಪಲ್ಸ್, antiseptics and disinfectants, give example. Then next one is what are artificial sweeteners, give example, what are food preservatives, give example, what are antioxidants, give example, what is a saponification, write the reaction, explain anionic and cationic detergents with an example. Then what are antihistamines, give example, what are antibiotics, give examples. ಇವೆಲ್ಲ ಏನು ಅಂದರೆ ನಿಮ್ಮ ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್. ಒಂದು ಪಾಯಿಂಟ್ ಹೇಳೋದಂದರೆ ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಆ್ಯಂಡ್ ಸ್ಕೋರಿಂಗ್ ಚಾಪ್ಟರ್. ಹಾಗಾಗಿ ಈ ಚಾಪ್ಟರನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿರಿ. ಇದರಲ್ಲಿ ಬರ್ತಕ್ಕಂಥ 2 ಮಾರ್ಕಿನ ಕ್ವಶನ್ಸ್ಗಳನ್ನು ಯಾರೂ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಒಟ್ಟಾರೆ ಇವತ್ತಿನ ಈ ಕ್ಲಾಸ್ನಲ್ಲಿ ಯಾವ್ಯಾವ ಚಾಪ್ಟರ್ನಲ್ಲಿ ಎಷ್ಟು ಪಾಯಿಂಟ್ಸ್ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡೋದು, ಬಿಕಾಸ್ ವಿ ಹ್ಯಾವ್ ವೆರಿ ಶಾರ್ಟ್ ಟೈಮ್, ಕಡಿಮೆ ಟೈಮ್ನಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಯಾವ ರೀತಿಯಲ್ಲಿ ಗಳಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಆಗಿರೋದ್ರಿಂದ ಎಲ್ಲ ಕಾನ್ಸೆಪ್ಟ್ಸ್ಗಳ ಮೇಲೆ ನಾವು ಕಣ್ಣು ಹಾಯಿಸ್ತಾ ಇಲ್ಲ. ಯಾವುದು ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಇದೆ ಅಷ್ಟು ಕ್ವಶನ್ಸ್ಗಳನ್ನು ನಾವು ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡಿರೋದು. ನೀಟಾಗಿ ವಿಡಿಯೋವನ್ನು ಅಬ್ಸರ್ವ್ ಮಾಡಿರಿ. ಇದರಲ್ಲಿ ಡಿಸ್ಕಷನ್ ಮಾಡಿದಂಥ ಕ್ವಶನ್ಸ್ಗಳನ್ನು ಸ್ವಲ್ಪ ಟಿಕ್ ಮಾಡಿಕೊಂಡು
ಅದಕ್ಕೆ ಆನ್ಸರ್ಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊತೀರಿ. ಓಕೆ, ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಫಾರ್ ಯುವರ್ PUC ಸೆಕೆಂಡ್ ಇಯರ್ ಆ್ಯನ್ಯುವಲ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು.